ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮೇಕೆ ವಿದ್ಯೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್ ಅಥವಾ ಸ್ವೀಟ್ ಕಜ್ಜಿಕಾಯಿ, ಉಳ್ಳಗಡ್ಲೆಯ ಕಜ್ಜಿಕಾಯಿ ಸೂಪರಾಗಿರುತ್ತೆ. ಇದು ಮದುವೆ ಸಮಾರಂಭಗಳಲ್ಲಿ ಮತ್ತು ಮೇನ್ ಗಣೇಶ ಹಬ್ಬಕ್ಕೆ ಮತ್ತು ಮನೆ ಹೆಣ್ಮಕ್ಳಿಗೆ ಬದಲಕ್ಕೆ ಹಾಕ್ತಾರಲ್ಲ, ಆ ಟೈಮಲ್ಲಿ ಸಹ ಇದು ಸೂಪರಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನೋಡಿ, 1 ಮಂತ್ ತನಕ ಇಟ್ಟು ಏನು ಪ್ರಾಬ್ಲಮ್ ಆಗೋಲ್ಲ. ಟ್ರಾವೆಲಿಂಗ್ ಸಹ ಯೂಸ್ ಮಾಡ್ಬೋದು ಈ ಕಜ್ಜಿಕಾಯಿನ. ಸಖತ್ತಾಗಿರುತ್ತೆ ಟೇಸ್ಟು. ಹೇಗೆ ಮಾಡುವ ನೋಡುವ. ಮೊದಲಿಗೆ ಈಗ 1 ಪಾವಷ್ಟು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ನೆಕ್ಸ್ಟು 1 ಪಾವಷ್ಟು ಹೋಳಿಗೆ ರವೆ ಅಥವಾ ಚಿರೋಟಿ ರವೆ ಅಂತಾರಲ್ಲ, ಆ ರವೆ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಏನಕ್ಕೆ ಅಂದರೆ ಶುಭ ಸಮಾರಂಭ ಮಾಡಬೇಕಾದ್ರೆ ಸ್ವಲ್ಪ ಶುಭ ಸಂಕೇತ, ಹಾಗಾಗಿ ಹಾಕ್ತೀವಿ. ನೆಕ್ಸ್ಟು ಸಾಟಿ ಮಾಡೋದು ಎಣ್ಣೆ ಹಾಕ್ತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ರವೆ ಮತ್ತು ಮೈದಾ ಎರಡೂ ಸಹ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಸ್ವಲ್ಪ ಗಟ್ಟಿಯಾಗಿ ಅಲ್ಲ, ಸ್ವಲ್ಪ ಮೆತ್ತಗೆ ಕಲಸಿ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ರವೆ ನೀರನ್ನು ಹಿಂಬಿಳ್ಕೊಳ್ಳುತ್ತೆ ಮತ್ತು ಗಟ್ಟಿಯಾಗುತ್ತೆ ತುಂಬ. ಅದಕ್ಕೆ ನಾವು ಮೆತ್ತಗೆ ಕಲಸಿದ್ರೆ ಉಜ್ಜೋಕ್ಕೆ ಈಸಿ ಆಗುತ್ತೆ ಮತ್ತು ಕಜ್ಜಿಕಾಯಿ ಸಹ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಸಾಫ್ಟಾಗಿರುತ್ತೆ. ಹಾಗಾಗಿ ಈಗ ಕಲಸಿದ್ದೀನಿ ನೋಡಿ, ರೆಡಿಯಾಗಿದೆ. ಈಗ ಈ ಡಫ್ ರೆಡಿಯಾಗಿದೆ. ಈಗ ಇದನ್ನ ಒಂದು ಸಣ್ಣ ಬೌಲಿಗೆ ಇಟ್ಟು ಟ್ರಾನ್ಸ್ಫರ್ ಮಾಡಿ, ಲಿಡ್ಡನ್ನು ಕ್ಲೋಸ್ ಮಾಡಿ 1 ಅವರ್ ನೆಕ್ಸ್ಟ್ ನೆಕ್ಸ್ಟು ಇದನ್ನು ಪುಟಾಣಿ ಪುಡಿ ಮಾಡೋಕ್ಕೆ ನಾನೀಗ 1 ಪಾವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಸಹ ಮಿಕ್ಸಿಗೆ ಹಾಕಿ ಅದನ್ನು ಪೌಡರ್ ಮಾಡಿ ತೊಗೊಂಬನ್ನಿ. ನೆಕ್ಸ್ಟ್ ಅದು ಮಿಕ್ಸಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ 1 ಪಾವು ಸಕ್ಕರೆ ಆಗಿದೆ. ಈಗ ನೆಕ್ಸ್ಟ್ 1 ಪಾವು ಪುಟಾಣಿ ಅಥವಾ ಉಳ್ಳಗಡ್ಲೆನ ಅದನ್ನು ಸಹ 1 ಪಾವಷ್ಟು ಹಾಕಿ, ನಾನೆಲ್ಲ ಪಕ್ಕ ಮೆಜರ್ಮೆಂಟ್. ಈಗ 1 ಪಾವು ರವೆ, 1 ಪಾವು ಮೈದಾ ಹಿಟ್ಟು ಅಂದರೆ 1 ಪಾವು ಪುಟಾಣಿ ಅಥವಾ ಉಳ್ಳಗಡ್ಲೆ, 1 ಪಾವು ಸಕ್ಕರೆ, ಎಲ್ಲ ಸರಿ ಸಮ ತೊಗೊಳ್ಳಿ. ಕರೆಕ್ಟಾಗಿರುತ್ತೆ ಮೆಜರ್ಮೆಂಟ್. ಟೇಸ್ಟು ಸಹ ಸಖತ್ತಾಗಿರುತ್ತೆ. ಈಗ ಪುಟಾಣಿ ಹಿಟ್ಟು ಸಹ ರೆಡಿಯಾಗಿದೆ. ಅದು ಸಹ ನೆಕ್ಸ್ಟು ಕೊಬ್ಬರಿ ತುರಿದೀನಿ, ಒಣ ಕೊಬ್ಬರಿನ 1 ಕಪ್ಪಷ್ಟು ತುರಿದೀನಿ. ನೆಕ್ಸ್ಟು 3 ಏಲಕ್ಕಿನ ಪುಡಿ ಮಾಡಿ ತಂದಿದ್ದೀನಿ, ಅದು ಸಹ ತಂದಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಏನಕ್ಕಂದರೆ ಸಕ್ಕರೆ, ಪುಟಾಣಿ, ಕೊಬ್ಬರಿ, ಏಲಕ್ಕಿ ಎಲ್ಲ ಫುಲ್ಲೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ. ಏನಕ್ಕೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಕಡೆ ಸಕ್ಕರೆ, ಒಂದು ಕಡೆ ಕೊಬ್ಬರಿ ಅಂತ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ, ಇದು ಸಹ ಈಗ ರೆಡಿಯಾಗಿದೆ. ಪುಟಾಣಿ ಹಿಟ್ಟು ಅಥವಾ ಉಳ್ಳಗಡ್ಲೆ ಸ್ವೀಟ್ ಪುಡಿ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಡಿ. ನೆಕ್ಸ್ಟು ಈಗ ನಾವು ಅವಾಗೇ ರೆಡಿ ಮಾಡಿದ್ದೆಲ್ಲ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಹದ ಇದೆ ನೋಡಿ. ಸ್ವಲ್ಪ ಮೆತ್ತೆ ಕಲಿಸಿದ್ದಕ್ಕೆ ಇವಾಗ ಕರೆಕ್ಟಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಟ್ಟು ಸಹ ಕೈಗೆ ಸಹ ಮೆತ್ತಲ್ಲ, ಅಷ್ಟು ಚೆನ್ನಾಗಿ ಕರೆಕ್ಟಾಗಿರುತ್ತೆ. ಇದನ್ನು ಸಣ್ಣ ಸಣ್ಣ ಉಳ್ಳಿ ಮಾಡಿ, ಅದನ್ನು ಸಹ ಸಣ್ಣ ಸಣ್ಣ ಉಂಡೆ ಮಾಡಿ ರೌಂಡ್ ಮಾಡಿ ಅಪ್ಪಟ್ಟೆ ಮಾಡಿ, ಅದನ್ನು ನಾನು ಮೈದಾ ಹಿಟ್ಟು ತೊಗೊಂಡಿನಿ ಉದ್ದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಹಚ್ಕೊಂಡು ಅದನ್ನು ಪುಡಿ ಇಟ್ಟು ಯಾವ ಥರ ಇರುತ್ತೋ ಅಷ್ಟು ದಪ್ಪ ಕಟ್ಟಿದ್ರೆ ಸಾಕು. ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ತುಂಬ ದಪ್ಪ ಇಟ್ಟು ಒಳಗೆಲ್ಲ ಹಸಿ ಬಿಸಿಗಿರುತ್ತೆ. ಹಾಗಾಗಿ ಮೀಡಿಯಮ್ಮಾಗಿರಲಿ ನೋಡಿ. ಈಗ ಇಷ್ಟು ಸಾಕಿದ್ರೆ ಸಾಕು. ನೆಕ್ಸ್ಟು ಇನ್ನೊಂದು 2 ಲೀಫ್ ತೊಗೊತಾ ಇದ್ದೀನಿ. ಏನಕ್ಕೆ ಅಂದರೆ ಅದನ್ನು ಮುಂದೆ ನೋಡಿ ಹೇಗೆ ಏನಕ್ಕೆ ಅಂತ. ನೋಡಿ 2 ಲೀಫ್ ರೆಡಿಯಾಗಿದೆ. ಈಗ ನನಗೆ ಕಜ್ಜಿಕಾಯಿ ಮಾಡುವಂತಹ ಪ್ರೆಸ್ಸರ್ ಇದೆ. ಆ ಕಜ್ಜಿಕಾಯಿ ಪ್ರೆಸ್ಸರಿಂದ ತೊಗೊಂಡಿನಿ. ಅದನ್ನು ಈಗ ಸ್ವಲ್ಪ ತಗ್ಗು ಮಾಡಿ ಅದರಲ್ಲಿ ಪುಡಿ ಹೋಗುತ್ತೆ. ಹಾಗಾಗಿ ನಾನು 1.5 ಸ್ಪೂನನ್ನು ಪುಡಿಯನ್ನು ಹಾಕ್ತಾಯಿದ್ದೀನಿ. ಈಗ ಸೈಡಿಗೆ ಸ್ವಲ್ಪ ನೀರನ್ನು ಹಚ್ಚಿ, ಏನಕ್ಕೆ ಅಂದರೆ ಚೆನ್ನಾಗಿ ಕ್ಲೋಸ್ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಚ್ಚಿದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಪಾರ್ಟ್ನ ತೆಗೊಂಡು ಸೈಡಿಗೆ ಹಾಕಿ ನೋಡಿ. ಈಗ ಒಂದ್ಸರಿ ಒತ್ತಿ, ಏನಕ್ಕೆ ಅಂದರೆ ಹಿಟ್ಟು ಹೊರಗೆ ಬರಬಾರ್ದು. ಹಾಗಾಗಿ ನೋಡಿ ಈಗ ರೆಡಿಯಾಗಿದೆ. ಇದು ಇವಾಗ ಕಾಮನ್ನು. ಮುಂಚೆ ಹಳೆ ಕಾಲದಲ್ಲಿ ಆ ಥರ ಮಾಡ್ತಾಯಿದ್ದಂತೆ ನೋಡೋಣ. ಅದನ್ನು ಒಂದು ಇಟ್ಟು ನಾದಿದ ಲೀಫ್ನ ಇಡಿ,
1 ಅಥವಾ 1.5 ಸ್ಪೂನಷ್ಟು ಪುಡಿಯನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರನ್ನು ಹಚ್ಚಿ ಸುತ್ತು ಅದನ್ನು ಈಗ ಕಜ್ಜಿಕಾಯಿ ಥರ ಕ್ಲೋಸ್ ಮಾಡಿ, ಗ್ಯಾಪ್ ಬರಬಾರ್ದು ಆ ಥರ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮುಂಚೆ ಎಲ್ಲ ಯಾವ ಥರ ಮಾಡ್ತಾಯಿದ್ರು ಅಂದರೆ ನೋಡಿ, ಕಜ್ಜಿಕಾಯಿಗೆ ಈ ಥರ ಪುಡಿ ಹೊರಗೆ ಬರಬಾರ್ದು ಅಂತ ನೋಡಿ ಈ ಥರ ಮಾಡ್ತಾಯಿದ್ರು. ನಮ್ಮ ಅಜ್ಜಿಯವರೆಲ್ಲ ಈ ಥರನೇ ಮಾಡ್ತಾಯಿದ್ರು. ಸೊ ಹಾಗೆ ನಾವು ಸಹ ಈ ಥರನೂ ಮಾಡ್ತೀವಿ, ಆ ಥರನೂ ಮಾಡ್ತೀವಿ. ನೋಡಿ ಎಷ್ಟು ಕ್ಲೀನಾಗಿ ಕ್ಲೋಸ್ ಆಗುತ್ತೆ. ಹೊರಗೆ ಸಹ ಪುಡಿ ಒಂಚೂರು ಬರೋಲ್ಲ. ಪುಡಿ ಹೊರಗೆ ಬಂದರೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಈ ಥರ ಪ್ರೆಸ್ಸರ್ ಇರಲಿಲ್ಲ, ಆವಾಗೆಲ್ಲ ಈ ಥರನೇ ಮಾಡ್ತಾಯಿದ್ರು. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಇದೀಗ ಸ್ಟವ್ ಮೇಲೆ ಎಣ್ಣೆ ಕಾಯಲು ಇಟ್ಟಿದ್ದೀನಿ. ಈಗ ಎಣ್ಣೆ ಸಹ ನೋಡಿ ಎಣ್ಣೆ ಸಹ ಕಾದಿದೆ. ನೋಡಿ ಈಗ ಎಲ್ಲ ಕಜ್ಜಿಕಾಯನ್ನು ಹಾಕ್ತಾಯಿದ್ದೀನಿ. ಹಾಕ್ತಾಯಿದ್ದೀನಿ. ಈಗ ಒಂದು ಕಡೆ ಆಗಿದೆ, ಈಗ ಇನ್ನೊಂದು ಕಡೆ ಬೇಯಬೇಕಲ್ಲ. ಹಾಗಾಗಿ ನಾವು ತುಂಬ ಕೆಂಪಗೆ ಮಾಡಲ್ಲ, ತುಂಬ ಬೆಳ್ಳಗಿರಲ್ಲ, ಮೀಡಿಯಮ್ ಕಲರ್ ಇದ್ದರೆ ಸಾಕು ನಮಗೆ. ಹಾಗಾಗಿ ಇದು ಟ್ರಾವೆಲಿಂಗು ಸಹ ಈಸಿ ಆಗುತ್ತೆ. ಏನಕ್ಕೆ ಒಂದು 15 days to 1 month ತನಕ ಏನೂ ಆಗಲ್ಲ. ಈ ಕಜ್ಜಿಕಾಯಿ ಆರಾಮಾಗೆ ಯೂಸ್ ಮಾಡ್ಬೋದು. ನೋಡಿ ರೆಡಿಯಾಗಿದೆ. ಇದನ್ನ ಒಂದು ತೂತಿನ ಜಲ್ಲಿಗೆ ಹಾಕ್ಕೊಂಡು 1 ನಿಮಿಷ ಬಿಟ್ಟ ಮೇಲೆ ಟ್ರಾನ್ಸ್ಫರ್ ಆಗಿದೆ. ನೋಡಿ ಎಣ್ಣೆ ಸ್ವಲ್ಪನೂ ಹತ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಎಣ್ಣೆ ಸಹ ತೊಗೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರವೆ ಮೈದೆ ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ದರೆ. ನೋಡಿ ನಾನು ಕಲಿಸಿರುವಂತಹ ಹಳೆ ಕಾಲದ ಕಜ್ಜಿಕಾಯಿ ಸ್ಟಫಿಂಗ್ ಸಹ ತೋರಿಸಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಕಜ್ಜಿಕಾಯಿ ಸೂಪರಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಹಾಗೆ ನೀವು ಸಹ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಕಜ್ಜಿಕಾಯಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.